ಸಿರುಗುಪ್ಪ ತಾಲೂಕಿನ ತಾಳೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಪೈಪ್ಲೈನ್ ಹಾಕಿ ಕುಡಿಯುವ ನೀರು ಹಾಗೂ ವಿದ್ಯುತ್ ಕಂಬಗಳು ಹಾಕಿ ವಿದ್ಯುತ್ ಸೌಲಭ್ಯ ಒದಗಿಸಿ ಮತ್ತು 4 ರಿಂದ 5 ಅಡಿ ತೆಗ್ಗ ಇದ್ದಿದ್ದನ್ನು ಮುಚ್ಚಿ ಭವನಕ್ಕೆ ಹೋಗಲಿಕ್ಕೆ ರಸ್ತೆಯನ್ನು ಕಲ್ಪಿಸಿಕೊಡುವ ಕುರಿತು ಮಾನ್ಯರೇ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಸಿರುಗುಪ್ಪ ತಾಲೂಕಿನ ತಾಳೂರು ಗ್ರಾಮದಲ್ಲಿ ಈಗಾಗಲೇ ನೂತನವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಿಸಿ ಪೂರ್ಣಗೊಂಡು 3 ವರ್ಷಗಳು ಗತಿಸಿ ಹೋದರೂ ಸಹ ಈ ಸಮುದಾಯ ಭವನಕ್ಕೆ ಕುಡಿಯುವ ನೀರಿಲ್ಲದೆ ಹಾಗೂ ವಿದ್ಯುತ್ 3 ರಿಂದ 4 ಕಂಬಗಳು ಹಾಕಿ ಕಂಬಗಳಿಗೆ ವೈರ್ ಎಳೆದು ವಿದ್ಯುತ್ ಅನ್ನ ವ್ಯವಸ್ಥೆ ಮಾಡಲಾರದೆ ಕಗ್ಗತ್ತಲಿನಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಇದೆ. ಇದು ಒಂದು ರೀತಿ ಆದರೆ ಮುಖ್ಯ ರಸ್ತೆಯಿಂದ ಸಮುದಾಯ ಭವನ 60 ಅಡಿ ದೂರವಿದ್ದು ರಸ್ತೆಯಿಂದ 5 ರಿಂದ 6 ಅಡಿಗಳಷ್ಟು ತೆಗ್ಗು ಇದ್ದು ಭವನದಿಂದ ಮುಖ್ಯ ರಸ್ತೆಯವರೆಗೆ ಸೈಡ್ ವಾಲ್ ಕಟ್ಟಿ ಮಣ್ಣು ತುಂಬಿ ಸಮುದಾಯ ಭವನಕ್ಕೆ ಗ್ರಾಮದ ಸಾರ್ವಜನಿಕರು ಹೋಗಲಿಕ್ಕೆ ವಿಪರೀತ ತೊಂದರೆಯಾಗುತ್ತಿದೆ. ಇವುಗಳ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ತಾಳೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳಲಾರದೆ ಇದ್ದು ಪಿಡಿಒ ಇವರನ್ನ ಕೇಳಿದರೆ ಹಾರಿಕೆ ಉತ್ತರ ನೀಡಿ ಕಳಿಸುತ್ತಿದ್ದಾರೆ. ಸಮುದಾಯ ಭವನ ಮೂಲಭೂತ ಸೌಲಭ್ಯಗಳಿಂದ ವಂಚಿತಗೊಂಡಿದ್ದ ತಾವುಗಳು ಆದಷ್ಟು ಬೇಗನೆ ವಿದ್ಯುತ್ ಕುಡಿಯುವ ನೀರಿನ 5 ರೆಡಿ ಸೈಡ್ ವಾಲ್ ಕಟ್ಟಿ ಮಣ್ಣನ್ನು ತುಂಬಿಸಿ ರಸ್ತೆ ಮಾಡಿಸಿಕೊಟ್ಟು ನಮಗೆ ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು. ಏಕೆಂದರೆ ಮುಂದಿನ ಏಪ್ರಿಲ್ ತಿಂಗಳಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿಕೊಳ್ಳುತ್ತೇವೆ. ಅಷ್ಟರ ಒಳಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಈ ಎಲ್ಲ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸಿ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಶಂಕರ್ ನಂದಿಹಾಳ್, ಜಿಲ್ಲಾ ಕಾರ್ಯಾಧ್ಯಕ್ಷರು ಸಿ ಹನುಮೇಶ್ ಕಟ್ಟಿಮನಿ, ತಾಲೂಕಾ ಉಪಾಧ್ಯಕ್ಷರು ಸಿ ರಂಗಪ್ಪ ತಾಳೂರ್ ಮನವಿಯನ್ನ ಮಾಡಿಕೊಂಡರು.